ಮಹಾರಾಜರ ಭಂಡಾರವನ್ನಷ್ಟೇ ಕಾಪಾಡುತ್ತಿಲ್ಲ, ಆತ ದೇವರ ಪ್ರೀತಿ ಎಂಬ ಭಂಡಾರವನ್ನು ಕಾಪಾಡುತ್ತಿದ್ದಾನೆ. ಮೊಚ್ಚಗಾರ ಹರಳಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗ ಚೌಡಯ್ಯ ಅವರೆಲ್ಲರೂ ಬಸವಣ್ಣ ಉಪದೇಶ ಮಾಡಿದ ಹೊಸದೊಂದು ಪಂಥಕ್ಕೆ ಸೇರಿಕೊಂಡರು. ಅವರೆಲ್ಲರೂ ಶರಣರೆಂದು ಕರೆಸಿಕೊಂಡರು. ಎಲ್ಲರೂ ತಮ್ಮ ತಮ್ಮ ಕಾಯಕಗಳನ್ನು ಪೂರೈಸಿ ಸಂಜೆಗೆ ಬಸವಣ್ಣನ ಮಹಾಮನೆಯಲ್ಲಿ ಸೇರುತ್ತಿದ್ದರು. ಅಲ್ಲಿ ಎಲ್ಲರೂ ಜಾತಿ ಭೇದವಿಲ್ಲದೆ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರು. ಬಸವಣ್ಣ ಅವರನ್ನೆಲ್ಲ ಉಪಚರಿಸುತ್ತಿದ್ದ. ಈ ಶರಣ ಸಮೂಹಕ್ಕೆ ನಾನು ಆಭಾರಿ. ನನಗೆ ನಿಮ್ಮನ್ನು ಸತ್ಕರಿಸುವ ಅವಕಾಶ ಸಿಕ್ಕಿದೆ. ಶಿವನ ಭಕ್ತರ ಸೇವೆ ಮಾಡುವುದು ಶಿವನಿಗೇ ಸೇವೆ ನೆರವೇರಿಸಿದಂತೆ. ಒಬ್ಬ ಮಡಿವಂತ ಬ್ರಾಹ್ಮಣ ಮಚ್ಚನೊಬ್ಬನ ಜೊತೆ